ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ ಸಮಾಜಶಾಸ್ತ್ರ ಸೋಷಿಯಾಲಜಿ ಇವತ್ತು ನಡೆದಿರುವಂತಹ ಒಂದು ಎಕ್ಸಾಮ್ನಲ್ಲಿ ಕೀ ಆನ್ಸರ್ಗಳು ಯಾವ ರೀತಿ ಅಂತ ಕರೆಕ್ಟ್ ಇದಾವೆ ಅಂತಕ್ಕಂಥದ್ದು ಇವತ್ತಿನ ಕ್ಲಾಸ್ನಲ್ಲಿ ತಿಳಿದುಕೋಣ ಬನ್ನಿ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ವಿಭಾಗ ಎ 1 ಅಂಕದ ಪ್ರಶ್ನೆಗಳು ಅಂದ್ರೆ ಬಹುವಾಕ್ಯ ಪ್ರಶ್ನೆಗಳು ಏನಪ್ಪಾ ಅಂತಂದ್ರೆ ಯಾವ ಕರೆಕ್ಟ್ ಆಗಿದೆ ಅಂತ ನೋಡ್ಕೋಣ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಪ್ರಶ್ನೆ 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಕೇಳಿದ್ರು. ಇದರಲ್ಲಿ ಏನಪ್ಪಾ ಅಂತ ಸರಿಯಾದಂತ ಭೂವಾಕ್ಯ ಪ್ರಶ್ನೆಯಲ್ಲಿ ಉತ್ತರ ಯಾವುದು ಕರೆಕ್ಟ್ ಆಗಿದೆ ಅಂತಂದ್ರೆ ಆಪ್ಷನ್ ಬಿ ನೋಡ್ರಿ ಸರಿಯಾದಂತ ಉತ್ತರ. 74.04 ಅಂತಕ್ಕಂಥದ್ದು ಇದ್ರೆ ಸಾಕ್ಷರತಾ ಪ್ರಮಾಣ ಆಗಿರ್ತೈತ್ರಿ. ನೀವು ಯಾವ್ದು ಕರೆಕ್ಟ್ ಆಗಿರಿ ಅಂತಕ್ಕಂಥ ಒಂದು ಕ್ವಶನ್ ಪೇಪರ್ ಮುಂದ್ಗಡೆ ಇಟ್ಕೊಂಡು ಅನಲೈಸ್ ಮಾಡ್ಕೊಂಡು ಎಷ್ಟೆಷ್ಟು ಮಾರ್ಕ್ಸ್ ಬಂದಿದಾವೆ ಅಂತ ಇಲ್ಲೇ ಗೊತ್ತಾಗ್ತೈತಿ ನಿಮ್ಗೆ. ಇನ್ ನೆಕ್ಸ್ಟ್ ಎರಡನೇ ಪ್ರಶ್ನೆ, ಕಾಸ್ಟ್ ಎಂಬ ಪದದ ಮೂಲ ಪದ, ಕಾಸ್ಟ್ ಎಂಬ ಪದದ ಮೂಲ ಪದ ಯಾವ್ದು ಆಗಿರ್ತೈತಿ ಅಂತಂದ್ರ ಇದಕ್ಕೆ ಆಪ್ಷನ್ ಬಿ ಸರಿಯಾದಂತ ಉತ್ತರ ಕಾಷ್ಟ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಉತ್ತರ ಆಗಿ ನೋಡ್ರಿ. ಇನ್ ನೆಕ್ಸ್ಟ್ ಮೂರನೇ ಪ್ರಶ್ನೆ, ಆದಿವಾಸಿಗಳನ್ನು ಗಿರಿಜನ ಎಂದು ಕರೆದವರು, ಆದಿವಾಸಿಗಳನ್ನು ಗಿರಿಜನ ಎಂದು ಕರೆದವರು ಯಾರು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಕೇಳಿದ್ರು. ಇದಕ್ಕೆ ಸರಿಯಾದಂತ ಉತ್ತರ ಏನದಂದ್ರ ಗಾಂಧೀಜಿ ಏನ್ ಮಾಡ್ತಾರ ಆದಿವಾಸಿಗಳನ್ನು ಗಿರಿಜನ ಎಂದು ಇಲ್ಲಿ ಕರೀತಾರ್ರಿ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಸರಿಯಾದ ಜೋಡಿಯನ್ನು ಗುರುತಿಸಿರಿ. ಇಲ್ಲಿ ಪಟ್ಟಿ ಎ ಮತ್ತು ಪಟ್ಟಿ ಬಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ಯಾವ ಪಟ್ಟಿ ಸರಿಯಾಗಿದೆ ಅಂತಕ್ಕಂಥ ನೋಡೋದಾದ್ರೆ ಇಲ್ಲಿ ಸರಿಯಾದಂತ ಉತ್ತರ ಯಾವ್ದಾಗ್ತದೆ ಅಂತಂದ್ರೆ ಆಪ್ಷನ್ ಡಿ ಇದಕ್ಕೇನಪ್ಪ ಅಂತಂದ್ರೆ ಸರಿಯಾದಂತ ಉತ್ತರ ಆಗ್ತೈತೆ ನೋಡ್ರಿ. ನೀವು ಯಾವ್ಯಾವ ಕರೆಕ್ಟ್ ಹಾಕಿದ್ರಿ ಅಂತ ನೋಡ್ಕೊಂತ ಹೋಗ್ರಿ. ಇನ್ ಲಾಸ್ಟ್ ಒಂದು 5ನೇ ಪ್ರಶ್ನೆ, ಕಾಗೋಡು ಸತ್ಯಾಗ್ರಹದ ಘೋಷಣೆ, ಕಾಗೋಡು ಸತ್ಯಾಗ್ರಹದ ಘೋಷಣೆ ಏನಾಗಿತ್ತು ಅಂತಂದ್ರೆ ಆಪ್ಷನ್ ಎ ಕರೆಕ್ಟ್ ನೋಡ್ರಿ. ಯಾವುದು ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂಥದ್ದು ಕಾಗೋಡು ಸತ್ಯಾಗ್ರಹದ ಘೋಷಣೆ ಆಗಿತ್ರಿ. ಇಷ್ಟೇನಪ್ಪಾ ಅಂತಂದ್ರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ರೀ. ಇನ್ನು ಬಿಟ್ಟ ಸ್ಥಳ ತುಂಬಿರಿ ಯಾವ ರೀತಿ ಅಂತ ಕರೆಕ್ಟ್ ಇದಾವೆ ಅಂತಕ್ಕಂಥ ನೋಡೋದಾದ್ರೆ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ 6ನೇದು, ಪ್ರಪಂಚದ ಅತ್ಯಂತ ಹಳೆಯ ಜಲ ವಿವಾದ, ಪ್ರಪಂಚದ ಅತ್ಯಂತ ಹಳೆಯ ಜಲ ವಿವಾದ ಯಾವುದು ಅಂತಂದ್ರೆ ಕಾವೇರಿ. ನೀವು ಯಾವ್ದು ಕರೆಕ್ಟ್ ಹಾಕಿರಿ ನೋಡ್ರಂಗೆ. ಇನ್ನು 7ನೇದಾಗಿ ನೀಲಗಿರಿಯ ತೋಡರಲ್ಲಿ ಡ್ಯಾಶ್ ವಿವಾಹ ಆಚರಣೆ ಎಲ್ಲಿದೆ, ಯಾವುದಪ್ಪ ಅಂತಂದ್ರೆ ಇಲ್ಲಿ ಆಯ್ತು ನೋಡ್ರಿ ಭ್ರಾತೃಯ ಭೂಪತಿತ್ವ ಅಂತಕ್ಕಂಥದ್ದು ಇಲ್ಲಿ ವಿವಾಹ ಆಚರಣೆ ಎಲ್ಲಿದೆ ಅಂತಕ್ಕಂಥದ್ದು. ಇನ್ನು 8ನೇದಾಗಿ ಹರಿಜನ ಮತ್ತು ಯಂಗ್ ಇಂಡಿಯಾ ಪತ್ರಿಕೆಯನ್ನು ಪ್ರಾರಂಭಿಸಿದವರು, ಯಂಗ್ ಇಂಡಿಯಾ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂತಂದ್ರೆ ಗಾಂಧೀಜಿ. ನೆಕ್ಸ್ಟ್ 9ನೇ ಪ್ರಶ್ನೆ, ಡ್ಯಾಶ್ ತರವಾಡುವಿನ ವಿಭಜನೆಗೊಂಡ ಭಾಗವಾಗಿದೆ, ಯಾವುದಂದ್ರೆ ತವಳಿ. ನೆಕ್ಸ್ಟ್ 10ನೇ ಪ್ರಶ್ನೆ, ಡ್ಯಾಶ್ ಜಾತ್ರೆ ಕರ್ನಾಟಕದಲ್ಲಿ ಪ್ರಖ್ಯಾತಿ ಪಡೆದಿದೆ, ಯಾವ ಜಾತ್ರೆ ಅಂತಂದ್ರೆ ಬನಶಂಕರಿಯ ಜಾತ್ರೆ ಏನಪ್ಪಾ ಅಂತಂದ್ರೆ ಈ ಕರ್ನಾಟಕದಲ್ಲಿ ಪ್ರಖ್ಯಾತಿ ಪಡೆದಿದೆ ಅಂತಕ್ಕಂಥದ್ದು ನೋಡ್ರಿ. ಯಾವ್ಯಾವ ಕರೆಕ್ಟ್ ಆಗಿದಾವೆ ಅಂತ ಯಾವ ತಪ್ಪಾಗಿದೆ ಅಂತ ನೋಡ್ಕೊಂತ ಹೋಗ್ರಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಹೊಂದಿಸಿ ಬರೆಯರಲ್ಲಿ ಯಾವ್ಯಾವ ಕರೆಕ್ಟ್ ಇದಾವೆ ಅಂತ ನೋಡೋಣ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೆ ಡಾಕ್ಟರ್ ಸಂಪೂರ್ಣಾನಂದ. ಇನ್ನು 2ನೇದಾಗಿ ಮಹಿಳಾ ಸಬಲೀಕರಣದ ವರ್ಷ ಅಂದ್ರೆ 2001. ಇನ್ನು ಪುಟ್ಟ ಗಣರಾಜ್ಯಗಳು ಅಂತಂದ್ರೆ ಜಾರ್ಜ್ ಮೆಟ್ಕಾಪ್. ನೆಕ್ಸ್ಟ್ ತಟಸ್ಥ ನೀತಿ ಅಂದ್ರೆ ಆಡಮ್ ಸ್ಮಿತ್. ಇನ್ನು ವಿಮೋಚನಾ ಅಂದ್ರೆ ಬೆಂಗಳೂರು. ಇದೆಲ್ಲ ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಆಗಿರ್ತದೆ ನೋಡ್ರಿ. ಇನ್ನು ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳು ನೋಡ್ಕೊಂತ ಹೋಗೋಣ. 1 ಅಂಕದ ಪ್ರಶ್ನೆಗಳು ಯಾವ ರೀತಿ ಇದ್ದಾವೆ ಅಂತ ನೋಡೋದಾದ್ರೆ ಮೊದಲನೇ ಪ್ರಶ್ನೆ, ಭಾರತದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರು, ಭಾರತದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು ಅಂತಂದ್ರೆ ಇಲ್ಲಿ ಸರಿಯಾದಂತ ಉತ್ತರ ಯಾರಪ್ಪ ಅಂತಂದ್ರೆ ಕಾಕಾ ಸಾಹೇಬರು ಏನಾಗಿರ್ತಾರೆ. ಇದಕ್ಕೆ ಭಾರತ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾವುದಂದ್ರೆ ಕಾಕಾ ಸಾಹೇಬ್ ಅಂತಕ್ಕಂಥದ್ದು ಇದು ಒಂದು ವಾಕ್ಯದ ಒಂದು ಆನ್ಸರ್ ರೀ. ನೆಕ್ಸ್ಟ್ 2ನೇದಾಗಿ ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಕೃತಿಯ ಕರ್ತೃ ಯಾರು ಅಂದ್ರೆ AR ದೇಸಾಯಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಉತ್ತರ. ಇನ್ನು 14ನೇ ಪ್ರಶ್ನೆ, ಪುಷ್ಕರ್ ವಾರ್ಷಿಕ ಜಾತ್ರೆ ಯಾವ ರಾಜ್ಯದಲ್ಲಿ ನಡೆಯುತ್ತದೆ, ಯಾವ ರಾಜ್ಯದಲ್ಲಿ ನಡೀತದೆ ಅಂದ್ರೆ ರಾಜಸ್ಥಾನದಲ್ಲಿ ಏನಪ್ಪಾ ಅಂದ್ರೆ ಇದು ಈ ಒಂದು ಜಾತ್ರೆ ನಡೀತೈತ್ರಿ. ನೆಕ್ಸ್ಟ್ 15ನೇ ಪ್ರಶ್ನೆ, SNDP ಯನ್ನು ವಿಸ್ತರಿಸಿರಿ ಅಂತಕ್ಕಂಥದ್ದೈತ್ರಿ. ಇದು SNDP ವಿಸ್ತರಿಸಿರಿಪ್ಪ ಅಂತಂದ್ರೆ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಅಂತಕ್ಕಂಥದ್ದು ಇದು ಕನ್ನಡದಲ್ಲಿ ಉತ್ತರ ಆಗಿರ್ತೈತ್ರಿ. ನೆಕ್ಸ್ಟ್ 16ರ ಪ್ರಶ್ನೆ, ಜಾಗತಿಕ ಪ್ರಜೆಯ ಒಂದು ಲಾಂಛನ ಯಾವುದು, ಜಾಗತಿಕ ಪ್ರಜೆಯ ಒಂದು ಲಾಂಛನ ಯಾವುದು ಅಂತಂದ್ರೆ ಬಾಬ್ರಿ ಗೊಂಬೆ ಅಂತಕ್ಕಂಥದ್ದು ಇದಕ್ಕೆ ಜಾಗತಿಕ ಪ್ರಜೆಯ ಒಂದು
ಲಾಂಛನ ಆಗಿದೆ ಅಂತ ಹೇಳ್ಬೋದು. ಇಷ್ಟೇನಪ್ಪ ಅಂತಂದ್ರೆ 1 ಅಂಕದ ಪ್ರಶ್ನೆಗಳು. ವಿಡಿಯೋನ ಕೊನೆ ತನಕ ನೋಡಿ, ಯಾಕಪ್ಪ ಅಂತಂದ್ರೆ ಔಟ್ ಆಫ್ ಔಟ್ ಸಿಲೆಬಸ್ನಲ್ಲಿ ಯಾವ ರೀತಿಯಾದಂಥ ಕ್ವಶನ್ಸ್ಗಳು ಮತ್ತು ಆನ್ಸರ್ಸ್ಗಳು ಬಂದಿದ್ದಾವೆ ಅಂತಕ್ಕಂಥದ್ದು ನಾ ಕೀ ಆನ್ಸರ್ಗಳಲ್ಲಿ ನೋಡ್ಕೊತ ಹೋರಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ 2 ಅಂಕದ ಪ್ರಶ್ನೆಗಳು. 2 ಅಂಕದ ಪ್ರಶ್ನೆಗಳು ಏನಂತ ಕೇಳಿದಾರಂತಂದರೆ, ಆರನೀಕರಣ ಪ್ರಕ್ರಿಯೆಯಲ್ಲಿದ್ದ 2 ತೊಡಕುಗಳನ್ನು ಹೆಸರಿಸಿರಿ. 2 ತೊಡಕುಗಳನ್ನು ಹೆಸರಿಸಿರಪ್ಪ. ಒಂದನೇದಾಗಿ ವಿನಿಮಯಕ್ಕೆ ಬುಡಕಟ್ಟು ವರ್ಗಗಳ ವಿರೋಧ, ಇನ್ನೊಂದು ವಿಲೀನಕ್ಕೆ ಪ್ರಬಲ ಸಮೂಹಗಳ ವಿರೋಧ. ಇವೆಲ್ಲವನ್ನಪ್ಪ ಅಂತ ಆನ್ಸರ್ಗಳು ಕೆಳಗಡೆ ಅದಾವ, ಸರಿಯಾದ ರೀತಿ ನೋಡ್ಕೊತ ಹೋಗೋರಿ. ನೆಕ್ಸ್ಟ್ ಕರ್ನಾಟಕ 2 ಪ್ರಬಲ ಜಾತಿಗಳು ಯಾವುವು? ಡಾಕ್ಟರ್ BR ಅಂಬೇಡ್ಕರ್ ಅವರ ತ್ರಿವಳಿ ಸೂತ್ರಗಳು, ಗ್ರಾಮ ಪಂಚಾಯತಿ 2 ಕಾರ್ಯಗಳು. ಇವೆಲ್ಲವನ್ನಪ್ಪ ಅಂತಂದ್ರೆ ತೆಳಗಡೆ ಆನ್ಸರ್ಗಳು ಕೊಟ್ಟಿದೆ ನೋಡ್ಕೊಂತ ಹೋಗ್ರಿ. ಭಾಗ ಸಿ ಯಲ್ಲಿ ಕೆಳಗಿನ 5 ಅಂಕದ ಪ್ರಶ್ನೆಗಳೇನಪ್ಪ ಅಂತಂದ್ರೆ 15 ವಾಕ್ಯಗಳಲ್ಲಿ ಉತ್ತರಿಸಿರಿ. 6 ಪ್ರಶ್ನೆಗಳದಾವ, ಇಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಇದಾವೆ ನೋಡ್ರಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ 10 ಅಂಕದ ಪ್ರಶ್ನೆಗಳು. 10 ಅಂಕದ ಪ್ರಶ್ನೆಗಳು ಯಾವ ರೀತಿ ಇದಾವೆ ಅಂತ ನೋಡ್ಕೊಂತ ಹೋಗ್ರಿ. ಇಲ್ಲೇನಪ್ಪ ಅಂತಂದ್ರೆ ಕರ್ನಾಟಕ ಸರ್ಕಾರ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ ಮಾದರಿ ಉತ್ತರಗಳು. ಅಫಿಷಿಯಲ್ ಆಗಿಂಥ ಉತ್ತರಗಳು ಯಾವ ರೀತಿ ಇಲ್ಲಿ ನೋಡ್ಕೊಂತಪ್ಪ. ಕೀ ಆನ್ಸರ್ಗಳದಾವ, ಟೋಟಲ್ ಆಗಿ ನೋಡ್ಕೊಂತ ಹೋರಿ. ಯಾವ್ಯಾವ ನೀವು ಕರೆಕ್ಟ್ ಹಾಕಿದ್ದೀರಿ, ಯಾವ್ಯಾವ ತಪ್ಪು ಹಾಕಿದ್ದೀರಿ ಅಂತಕ್ಕಂಥದ್ದು ಕ್ವಶನ್ ಪೇಪರ್ ಏನಪ್ಪ ಅಂತ ಮುಂದ್ಗಡೆ ಇಟ್ಕೊಂಡು ನೀವು ಅನಲೈಸ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿಗೆ ನಿಮ್ಗೆ ಈ ಒಂದು ಸಮಾಜಶಾಸ್ತ್ರ ವಿಷಯದಲ್ಲಿ ಎಷ್ಟು ಅಂಕಗಳು ನಿಮಗೆ ಇಲ್ಲಿ ಬಂದಿದ್ದಾವೆ ಅಂತಕ್ಕಂಥದ್ದು ಇಲ್ಲಿ ನಿಮ್ಗೆ ಗೊತ್ತಾಗ್ತೈತಿ. ಸರಿಯಾದ್ರಿಂದ ನೋಡ್ಕೊಂತ ಹೋರಿ, ಎಷ್ಟೆಷ್ಟು ಅಂಕಗಳು ಬಂದಿದ್ದಾವೆ, ಎಷ್ಟೆಷ್ಟು ಸರಿಯಾಗಿದ್ದಾವೆ, ಎಷ್ಟೆಷ್ಟು ತಪ್ಪಾಗಿದ್ದಾವೆ ಅಂತ ಟೋಟಲ್ ಆಗಿ ಕೊಟ್ಟಿದ್ದೇನೆ. 80 ಅಂಕದ ಪೂರ್ತಿ ಇದಾವೆ ನೋಡಿ. ಬಿಟ್ಟ ಸ್ಥಳ ಆಗಿರ್ಬೋದು, 1 ಅಂಕದ ಪ್ರಶ್ನೆಗಳಾಗಿರ್ಬೋದು, ಹೊಂದಿಸಿ ಬರೆ ಆಗಿರ್ಬೋದು, ನೋಡ್ಕೊಂತ ಹೋರಿ. ಇದು ಬಿಟ್ಟ ಸ್ಥಳ. ಇನ್ನು ಹೊಂದಿಸಿ ಬರೆಯರಿ ಯಾವ್ಯಾವ ಕರೆಕ್ಟ್ ಆಗಿದ್ದಾವೆ ಅಂತ ನೋಡ್ಕೊಂತ ಹೋರಿ. ಇದಾದ ಬಳಿಕ ಕೆಳಗಿನ ಪ್ರಶ್ನೆಗಳಲ್ಲಿ 1 ವಾಕ್ಯದಲ್ಲಿ ಉತ್ತರಿಸಿರಿ. ಭಾರತದ ಪ್ರಥಮ ಹಿಂದುಳಿದ ಆಯೋಗದ ಅಧ್ಯಕ್ಷರು ಕಾಕಾ ಸಾಹೇಬ್ ಕಾಲೇಲ್ಕರ್ ನೋಡ್ರಿ. 14, 15 ಪ್ರಶ್ನೆ, 16 ಇಲ್ಲಿ ವಿಭಾಗ ಬಿದಲ್ಲಿ ನೋಡ್ರಿ. 2 ಅಂಕದ ಪ್ರಶ್ನೆಗಳು ಯಾವ ರೀತಿ ಇದ್ದಾವೆ, ಇಲ್ಲಿ ಒಂದು 2 ಅಂಕದ ಪ್ರಶ್ನೆಗಳಲ್ಲಿ ಯಾವ್ಯಾವ ರೀತಿಯಾದಂಥ ಆನ್ಸರ್ಸ್ಗಳು ಅದಾವ ಅಂತಕ್ಕಂಥದ್ದು ಇಲ್ಲಿ ನೋಡ್ಕೊತ ಹೋಗ್ರಿ. ಸಂಪೂರ್ಣವಾದಂಥ ಉತ್ತರ ಐತಿ. ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡ್ತಾ ಇರಿ, ಯಾಕಪ್ಪ ಅಂತ ನಿಮ್ಗೆ ಖಂಡಿತವಾಗಿ ಉತ್ತರಗಳು ಸರಿಯಾದ ರೀತಿ ಸಿಗ್ತಾವ. ಎರಡು ಅಂಕದ ಪ್ರಶ್ನೆಗಳಾಗಿರ್ಬೋದು, 6 ಅಂಕದ ಪ್ರಶ್ನೆಗಳಾಗಿರ್ಬೋದು, 10 ಅಂಕದ ಪ್ರಶ್ನೆಗಳಾಗಿರ್ಬೋದು, ಎಲ್ಲವೂ ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಐತಿ ನೋಡ್ರಿ. ಕೋಷ್ಟಕ ಹಾಕಿದೈತಿ. ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ, ಭಾರತ ಕುಸಿಯುತ್ತಿರುವ ಲಿಂಗಾನುಪಾತದ ಕುಸಿತ ಕಾರಣಗಳು, ಹೆಚ್ಚುತ್ತಿರುವ ಸಾಕ್ಷರತಾ ಪ್ರಮಾಣ, ಇವು ಎಲ್ಲವೇನಪ್ಪ ಅಂತಂದ್ರೆ ಒಂದು ಸಮಾಜಶಾಸ್ತ್ರದಲ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ಗಳಾಗಿದ್ದವು. ಹೀಗಾಗಿ ಏನಪ್ಪ ಅಂತಂದ್ರೆ ಇದು ಆನ್ಸರ್ಸ್ಗಳೇನಪ್ಪ ಅಂತಂದ್ರೆ ನೀವು ಸರಿಯಾದ್ರಿಂದ ನೋಡ್ರಿ, ಎಷ್ಟು ಕರೆಕ್ಟ್ ಹಾಕಿದ್ದೀರಿ, ಎಷ್ಟು ತಪ್ಪು ಹಾಕಿದ್ದೀರಿ ಅಂತಕ್ಕಂಥದ್ದು ಇಲ್ಲಿ ನಿಮ್ಗೆ ಖಂಡಿತವಾಗಿ ಗೊತ್ತಾಗ್ತೈತಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದ್ರಾಗ ನಿಮ್ಗೆ ಔಟ್ ಆಫ್ ಔಟ್ ಎಷ್ಟು ಬಿದ್ದಿದ್ದಾವೆ ಅಂತ ಸತ ನಿಮ್ಗೆ ಇಲ್ಲಿ ಅನಲೈಸ್ ಮಾಡ್ಕೊಳ್ಬೋದು. ನೋಡಿ, ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾದ ಅಂಶಗಳು ಯಾವ್ಯಾವ ಇದ್ದವು ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಗೊತ್ತಾಗ್ತೈತಿ. ಕೇವಲ ಏನಪ್ಪ ಅಂತಂದ್ರೆ ಕೀ ಆನ್ಸರ್ಸ್ಗಳು ಎಲ್ಲವೂ 80 ಅಂಕದ ಪ್ರಶ್ನೆಗಳ ಒಂದು ಸಂಪೂರ್ಣವಾದಂಥ ಕೀ ಉತ್ತರಗಳಾದ ನೋಡ್ರಿಲ್ಲ. ನೋಡಿ, 30ನೇ ಪ್ರಶ್ನೆ ಯಾವ ರೀತಿ ಇತ್ತು ಅಂತಕ್ಕ ಕ್ವಶನ್ಕ ಆನ್ಸರ್ ಯಾವ್ದ್ಯಾವ್ದು ಐತಿ ಅಂತಕ್ಕಂಥದ್ದು ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ತೈತಿ. ವಿಡಿಯೋನ ಕೊನೆ ತನಕ ನೋಡಿ, ಯಾಕಪ್ಪ ಅಂತ ನಿಮ್ಗೆ ಲಾಂಗ್ ಆನ್ಸರ್ಸ್ದು ಯಾವ್ಯಾವ ರೀತಿ ಅಂತ ನೀವು ಸ್ಟೆಪ್ ಬೈ ಸ್ಟೆಪ್ ಬರ್ದಿರಿ, ಏನು ಬರ್ದಿಲ್ಲ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಇಲ್ಲಿ ಒಂದೇ ವಿಡಿಯೋದಲ್ಲಿ ಸಿಗ್ತೈತಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ನಾವು ಹೊಸದಾಗಿ ಮತ್ತೆ ಯಾವ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ಗೆ ಬರ್ತೈತಿ. ಇನ್ನು ಕೊನೆಯದಾಗಿ ಏನಪ್ಪ ಅಂತಂದ್ರೆ 10 ಅಂಕದ ಪ್ರಶ್ನೆಗಳು ನೋಡ್ರಿ. ಈ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 30 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇದು ಒಂಥರ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ ಆಗಿರ್ತೈತಿ ರೀ. ಇವು ಒಂಥರ ನಿಮ್ಮ ಎನ್ಯುವಲ್ ಎಕ್ಸಾಮ್ಗೂ ಸತ ಬೀಳುವ ಸಾಧ್ಯತೆ ಜಾಸ್ತಿ ಇರ್ತೈತಿ. ಹೀಗಾಗಿ ನೀವು ಒಂದು ಸಾರಿ ಇದನ್ನು ಕ್ವಶನ್ ಪೇಪರ್ ರೆಫರ್ ಮಾಡ್ಕೊಂಡು ನೋಡಿದ್ದೆ ಅದಲ್ಲಿ ನಿಮ್ಗೆ ಏನಪ್ಪ ಅಂತಂದ್ರೆ ಮುಂದೆ ಬರುವಂಥ ಒಂದು ಪೂರಕ ಪರೀಕ್ಷೆಗೆ ತುಂಬ ಹೆಲ್ಪ್ ಆಗ್ತೈತಿ.
35ನೇ ಪ್ರಶ್ನೆ ನೋಡ್ರಿ ಇದು. ಯಾವ್ಯಾವ ರೀತಿಯಿಂದ ಆನ್ಸರ್ಸ್ಗಳು ಕರೆಕ್ಟ್ ಆಗಿದ್ದಾವೆ, ಯಾವ ತಪ್ಪಾಗಿದ್ದಾವೆ ಅಂತಕ್ಕಂಥದ್ದು ಇಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಒಂದೇ ವಿಡಿಯೋದಲ್ಲಿ ಸಿಗ್ತೈತಿ. ನೋಡ್ಕೊತವ್ರಿ, ಇದು 10 ಅಂಕದ ಪ್ರಶ್ನೆಗಳಿಗಿರ್ತಾವ್ರಿ. ವೆರಿ ಇಂಪಾರ್ಟೆಂಟ್ ಅಂತ ಲಾಂಗ್ ಆನ್ಸರ್ಸ್ ಆಗಿದ್ದಾವೆ. ನೀವು ಸ್ಲೋ ಆಗಿ ಸಾವಕಾಸಾಗಿ ಸ್ಕಿಪ್ ಮಾಡಲಾರದೆ ಸರಿಯಾದಂತ ನೋಡ್ಕೊತವ್ರಿ. ನೋಡಿ, ಕರ್ನಾಟಕದಲ್ಲಿ ರೈತ ಹೋರಾಟಗಳನ್ನು ಚರ್ಚಿಸಿರಿ ಅಂತಕ್ಕಂಥದ್ದು ಐತಿ. ಇದು ಪ್ರಬಂಧ ರೂಪದಲ್ಲಿ ಬರೆದ್ರೆ ನಿಮ್ಗೆ 10 ಅಂಕಗಳು ನಿಮಗಿಲ್ಲಿ ಸರಳ ರೀತಿ ಅಂತ ಸಿಗುತ್ತಿರ್ತಾವ. ನೋಡಿದ್ರೆ ಕ್ಲಾಸ್ ನಿಂತರೆ ಇಷ್ಟೇನಪ್ಪ ಅಂತಂದ್ರೆ ಈ ಒಂದು ಕರ್ನಾಟಕ ಸರ್ಕಾರ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಿಪರೇಟರಿ ಎಕ್ಸಾಮಿನೇಷನ್ನಲ್ಲಿ ನಡೆದಿರುವಂಥ 31/1/2026 ಇವತ್ತು ನಡೆದಿರುವಂಥ ಒಂದು ಅಫಿಷಿಯಲಿಯಾಗಿ ಪೂರ್ವ ಸಿದ್ಧತಾ ಪರೀಕ್ಷೆ, ಇದರ ಒಂದು ಸಂಪೂರ್ಣವಾದಂಥ ಕೀ ಆನ್ಸರ್ಸ್ಗಳೇನಪ್ಪ ಅಂತಂದ್ರೆ ಇಲ್ಲಿ ನೀವೇನಂದ್ರೆ ನೋಡಿದಿರ ಅಂತ ಹೇಳ್ಬೋದು. ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಒಂದು ಕ್ಲಾಸ್ನಲ್ಲಿರ್ತಕ್ಕಂತಹ ಮಾಹಿತಿ. ಇದೇ ರೀತಿ ಪ್ರತಿಯೊಂದು ವಿಡಿಯೋ ನೋಡ್ಬೇಕೈತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಭಾಗದಲ್ಲಿ ನಾವು ಮತ್ತೊಂದು ವಿಡಿಯೋದಲ್ಲಿ ಬರೋಣ.